ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದ್ರೆ, ನಮ್ಮಮ್ಮ ಮತ್ತೆ ನಮ್ಮ ತಮ್ಮ ಊರಿಂದ ಬಂದಿದ್ದಾರೆ. ಯಾಕೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನ್ ಮಾಡಿದ್ದೆ ಗೊತ್ತಾ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಚೋಳೆ ಭಟೂರೆ ಮಾಡಿದ್ದೆ. ಇವಾಗ ಆಲ್ರೆಡಿ ಫ್ರೈ ಮಾಡಿಟ್ಟಿದ್ದೀನಿ, ಬಿಕಾಸ್ ಅಂಜನ್ ಮಮ್ಮಿ ಬರ್ತಾರೆ ತಿಂಡಿ ತಿನ್ನಕ್ಕೆ. ಹಾಗೇನೆ ಇಲ್ಲಿ ಬೀನ್ಸ್ ಮತ್ತೆ ಆಲೂಗಡ್ಡೆ ಹಾಕಿಬಿಟ್ಟು ಒಂದು ಪಲ್ಯ ಮಾಡಿಟ್ಟಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಪಾಲಕ್ ಪಪ್ಪು, ಹಾಗೆ ಅನ್ನ ಆಗಿದೆ. ಹಾಗೆ ಅರ್ಣ ಅವ್ರ ಪಪ್ಪ ಹೇಳ್ತಾ ಇದ್ದಾರೆ ಕಲ್ಲಂಗಡಿ ಹಣ್ಣು ಕಟ್ ಮಾಡು ಅಂತ. ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಬೇಕಂತ ಜಸ್ಟ್ ಇವಾಗ ತಗೊಂಡ್ಬಂದಿದ್ದಾರೆ. ನನಗಿವಾಗ ಮಾಡುವಷ್ಟು ಪೇಷನ್ಸ್ ಇಲ್ಲ. ಸ್ನಾನ ಮಾಡ್ಕೊಂಡ್ಬಂದೆ, ನೋಡಿ ಬೆವರು ಈ ತರ ಬರ್ತಾ ಇದೆ. ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ರೆ ಹಾಗೆ ಅಲ್ವಾ, ಸುಸ್ತಾಗೋಯ್ತು ನನಗಂತೂ. ಹಾಗೆ ಬೆಳಗ್ಗೆ ಅಮ್ಮ ಮತ್ತೆ ನಿರಂಜನ್ ಊರಿಂದ ಬಂದ್ರು. ನಿರಂಜನ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ತೋರಿಸ್ತೀನಿ ನಾನು. ನೋಡಿ, ಅವನು ಪಾಪ ಒಬ್ಬನೇ ರೂಮಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಿದ್ದಾನೆ. ಟೇಬಲ್ ಏನೂ ಇಲ್ಲ, ಜಸ್ಟ್ ಹಾಗೆ ಅಡ್ಜಸ್ಟ್. ನೋಡಿದ್ರಲ್ವಾ, ಅವನಲ್ಲಿ ವರ್ಕಿಗೆ ಕುತ್ಕೊಂಡಿದ್ದಾನೆ. ಸ್ವಲ್ಪ ವರ್ಕ್ ಇದೆ ಅಂತ ಅವನಿಗೆ. ಹಾಗೆ ಸ್ಪೆಷಲ್ ಏನಂದ್ರೆ, ನನ್ನ ನಾದ್ನಿದು ಸ್ಯಾಟರ್ಡೆ ಎಂಗೇಜ್ಮೆಂಟ್. ಸೊ ಹಾಗಾಗಿ ಮೆಹಂದಿ ಹಾಕಕ್ ಬಂದಿದ್ದಾರೆ. ಇವಳು ಸ್ನೇಹ, ಫಸ್ಟ್ ಅವಳು ಸ್ನೇಹನ್ ಫ್ರೆಂಡ್ ಫಜಿಲತ್. ಅವಳು ಮೆಹಂದಿ ಹಾಕೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಯ್ತಾ. ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾ ಇದ್ದಾಳೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಬ್ರೈಡ್ ಫಸ್ಟ್ ಹಾಕಿಸ್ಕೊಬೇಕು, ಅದು ಬಿಟ್ಟು ಅವಳು ಹಾಕಿಸ್ಕೊಂತಾ ಇದ್ದಾಳೆ. ಬ್ರೈಡ್ ಕಸಿನ್, ಹಾ ಅಫ್ಕೋರ್ಸ್ ಅಪ್ಕಮಿಂಗ್ ಬ್ರೈಡ್ ಅಲ್ಲ ಅಂತೆ. ವಾಟ್ ಎವರ್, ಬಟ್ ಮೆಹಂದಿ ಮಾತ್ರ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಡಿಸೈನ್. ನಾನು ಹಾಕಿಸ್ಕೊಳ್ಬೇಕು. ಇವಳು ನೋಡಿ, ಇವಳು ಯೋಚನೆ ಮಾಡ್ತಾ ಹಾಗೆ ಅಮ್ಮ ಇಲ್ಲಿ ಅರ್ಣನ ಆಟ ಆಡಿಸ್ತಾ ಇದ್ದಾರೆ. ಅರ್ಣನಿಗಂತೂ ಇಷ್ಟು ಖುಷಿ ಆಯ್ತಾ ಅಮ್ಮ ಬಂದಿದ್ದು. ಹಾಯ್. ಹಾಗೆ ಅಮ್ಮ ಅಷ್ಟೇ, ಬೆಳಗ್ಗೆ ಬಂದ್ರು ಅವರು. ಅಮ್ಮ ಮತ್ತೆ ನಿರಂಜನ್ ವರೆಗೆ ಕೂತಿದ್ದಾನೆ. ಇಲ್ಲಿ ಅಮ್ಮ ಆಟ ಆಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗ್ದಿದೆ. ಇವಾಗ ಅರ್ಣ ಅವ್ರ ಪಪ್ಪಾಗೆ ಬಿ ಶಿಫ್ಟ್ ಇದೆ. ಲಂಚ್ ಬಾಕ್ಸ್ ನಾನು ಆಮೇಲೆ ಕೊಟ್ಟು ಕಳಿಸ್ತೀನಿ. ಇವಾಗ ನನಗೆ ಅರ್ಜೆಂಟಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಏನಿಲ್ಲ, ಮಾವನಿಗೆ ಸ್ವಲ್ಪ ಊಟ ಬಡಿಸಿ ಇವಾಗೆಲ್ಲ ಊಟ ಕೊಟ್ಟು ನಾನು ಸ್ವಲ್ಪ ಮೆಹಂದಿ ಹಾಕಿಸ್ಕೊಂಡು ರೆಡಿ ಆಗೋದಷ್ಟೇ. ಇವಾಗ ಅರ್ಣ ಅವ್ರ ಪಪ್ಪ ಆಫೀಸಿಗೆ ಹೊರಟ್ರು. ಬಿ ಶಿಫ್ಟ್ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಆಯ್ತಾ. ಅವ್ರಿಗೆ ನಾನು ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಲಿಲ್ಲ, ಆಮೇಲೆ ಹೋಗ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ನೋಡಿ, ಅವ್ರು ಹೊರಟ್ರು. ಅರ್ಣ ಮಲ್ಕೊಂಡ್ಲಾಯ್ತಾ, ಅವಳಿಗೂ ಪಾಪ ಸುಸ್ತಾಗಿತ್ತು. ಸೊ ಹಾಗೆ ಬಾಯ್ ಬಾಯ್ ಬತ್ತು. ಅವ್ರಿವಾಗ ಹೊರಟ್ರು. ನೋಡಿ, ಇವಾಗ ಇವಳ್ದು ಜಸ್ಟ್ ಒಂದು ಕೈಗೆ ಮುಗ್ದಿದೆ. ನನಗಂತೂ ಡಿಸೈನ್ ತುಂಬಾನೇ ಇಷ್ಟ ಆಯ್ತಾ. ತುಂಬಾ ಚಂದ ಹಾಕಿದಾಳು ಅವಳು. ಹಾಯ್ ಮಣಗು. ಪಾಪ ಅವಳು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾಳೆ. ಹಾಗೆ ನನಗೆ ನೆಕ್ಸ್ಟ್ ಹಾಕ್ತಾಳೆ ಅವಳು. ಇವಾಗ ಬೇಗಂದು ಮೆಹಂದಿ ಒಂದ್ ಕೈಗಾಗಿದೆ. ನಾನ್ ಬೇಗ ಹಾಕಿಸ್ಕೊಳ್ತಾ ಇದ್ದೀನಿ, ಬಿಕಾಸ್ ಅರ್ಣ ಎದ್ದೇಳು ಬೀಳ್ತಾಳೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇವ್ರು ಇಷ್ಟು ಪ್ರೊಫೆಷನಲ್ ಆಗಿ ಮೆಹಂದಿ ಹಾಕ್ತಾ ಇದ್ದಾರೆ. ನಾನ್ ಕಣ್ಣು ಬಿಡೋದ್ರೊಳಗಡೆ ನಂದು ಅರ್ಧ ಕೈ ತುಂಬೋಯ್ತು. ಅಷ್ಟು ಫಾಸ್ಟ್ ಆಗಿ ಮೆಹಂದಿ ಹಾಕ್ತಾ ಇದ್ದಾರೆ. ಮತ್ತೆ ಇವನ್ ನನ್ ಡಿಸೈನ್ ಸಹ ಅಷ್ಟೇ ತುಂಬಾನೇ ಇಷ್ಟ ಆಯ್ತು ಆಯ್ತಾ. ಹಾಗೇನೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾನು ಅವ್ರಿಗೆ ಹೇಳಿದ್ದೆ, ಮಗು ಸಣ್ಣದು, ಅವಳು ಎದ್ದು ಬಿಡ್ತಾಳೆ, ನನಗೆ ಸ್ವಲ್ಪ ಫಾಸ್ಟ್ ಆಗಿ ಹಾಕಿ ಅಂತ. ಅವ್ರು ನಾನ್ ಹಾಕ್ತೀನಿ ಸುಮ್ಮನೆ ಅಂತಂದ್ರು. ನಾನ್ ಜಸ್ಟ್ ಹೇಳ್ತಾ ಇದೀನಲ್ಲ, ನನ್ ಬ್ಲಿಂಕ್ ಮಾಡಿ ಬಿಡೋದ್ರೊಳಗೆ ಇಷ್ಟ ಆಗ್ತಾ ಇತ್ತು. ಹಾಗೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಮೆಹಂದಿ ಬೈ ಫಜಿ ಅಂತ.
ಮೆಹಂದಿ ಬೈ ಫಜಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಆದಷ್ಟು ಫಾಲೋ ಮಾಡಿ. ಹಾಗೆ ದಾಂಡೇಲಿ ಯಾರ್ಯಾರಿದ್ದೀರಾ ಎಲ್ಲರನ್ನು ಯಾವುದೇ ಇವೆಂಟ್ಗಾದ್ರೂ ಅಷ್ಟೇ, ಮದ್ವೆ ಆಗಿರ್ಬೋದು, ಎಂಗೇಜ್ಮೆಂಟ್, ರಿಸೆಪ್ಷನ್, ಯಾವುದೇ ಇವೆಂಟ್ಗಾದ್ರೂ ಅವರು ಮೆಹಂದಿ ಹಾಕ್ತಾರೆ. ಈವನ್ ನಮ್ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದಾರೆ ಅವರು. ನನಗಂತೂ ಅವ್ರು ಮಾತಾಡೋವೆ ತುಂಬಾನೇ ಇಷ್ಟ ಆಯ್ತು. ಖುಷಿ ಆಗ್ತಾ ಇದೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಈವನ್ ನಾನ್ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಹೇಗ್ ಅನ್ಸ್ತಿದೆ ಅಂದ್ರೆ ತುಂಬಾ ವರ್ಷದಿಂದ ನನ್ಗೆ ಅವ್ರು ಕ್ಲೋಸ್ ಆಗಿದ್ದಾರೇನೋ ಅನ್ನೋ ತರ. ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ ಅವರು. ಅದೇ ಆದಷ್ಟು ನೀವು ಸಹ ಬೇರೆ ಕಡೆನೂ ಹೋಗ್ತೀರಾ ಅಲ್ವಾ ನೀವು, ಎಲ್ಲ ಇದ್ರೂನು ಯಾವುದೇ ಇವೆಂಟ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ತುಂಬಾನೇ ಚೆನ್ನಾಗಿ ನಿಮ್ಗೆ ಮೆಹಂದಿ ಹಾಕೊಡ್ತಾರೆ. ನಾನು ಅವ್ರ ಪೇಜ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಆದಷ್ಟು ಫಾಲೋ ಮಾಡಿ. ಥ್ಯಾಂಕ್ ಯು. ನಾನ್ ಮೆಹಂದಿ ಹಾಕೊಂಡು ಕೈ ಫುಲ್ ಬ್ಯುಸಿ ಇದೆ, ಸೊ ಹಾಗಾಗಿ ನಮ್ಮಮ್ಮ ಪಾಪ ಅದನ್ನ ಅವ್ರ ಪಪ್ಪಾಗೆ ಲಂಚ್ ಬಾಕ್ಸ್ ಡಿನ್ನರ್ ಬಾಕ್ಸ್ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ಮಾಮ ಹೋಗಿ ಮಿಲ್ ಹತ್ರ ಕೊಟ್ಟು ಬರ್ತಾರೆ. ಪಾಪ ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಸೀರಿಯಸ್ಲಿ ಯಾಕಂದ್ರೆ ನನಗೆ ಮೆಹಂದಿ ನಮ್ಮಮ್ಮ ಅದೇ ಹೇಳಿದ್ರು, ಹಾಕಿಸ್ಕೊಂಡಿದ್ಯಾ ಸ್ವಲ್ಪ ಆದ್ರೂ ಒಣಗ್ಲಿ ಅಂತ. ಹಾಗೆ ನಾನು ಇನ್ನೊಬ್ಬರನ್ನ ತೋರಿಸ್ತೀನಿ. ವೇಟ್, ಆಲ್ರೆಡಿ ಕಲರ್ ಬಂದಿದೆ, ಬ್ರೈಡ್ ಅಲ್ಲ, ಸೊ ಹಾಗಾಗಿ ಇನ್ನಿಷ್ಟು ಇದೇನಿದು ಸಕ್ಕರೆ, ಶುಗರ್ ಸಿರಪ್ ಅವಳದು, ಅದನ್ನ ಅವಳು ಹಚ್ಕೊಂತ ಇದ್ದಾಳೆ. ಇದಾದ್ಮೇಲೆ ಇನ್ನೊಂದೇನೋ ಇದೆಯಂತೆ, ಏನದು ಲವಂಗದ ಹೊಗೆ, ಲವಂಗದ ಹೊಗೆ ತಕ್ಕೊಂತಾಳಂತೆ. ಅದಾದ್ಮೇಲೆ ನೈಟ್ ಮಲಗ್ಬೇಕಾದ್ರೆ ವಿಕ್ಸ್ ಹಚ್ಕೊಂಡು ಮಲಗದಂತೆ. ಮಾಡ್ಲಿ ಕಲರ್ ಚಂದ ಬರ್ಲಿ. ಬಟ್ ಮೆಹಂದಿ ಮಾತ್ರ ತುಂಬಾ ಚೆನ್ನಾಗಿದೆ ಆಯ್ತಾ, ನನಗಂತೂ ತುಂಬಾ ಇಷ್ಟ ಆಯ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ನನ್ನ ಮದ್ವೆ ವೈಬ್ಸ್ ಎಲ್ಲ ತುಂಬಾ ಕಣ್ಣೆದುರುಗಡೆ ಬರ್ತಾ ಇದೆ. ನಾನು ಜಸ್ಟ್ ಇವಾಗ ದೀಪ ಹಚ್ಬಿಟ್ಟು ಬಂದೆ. ಈ ಲೈಟ್ ಹಾಕೋಣ ಅಂತಂದ್ರೆ ಏನೋ ಆನ್ ಆಗಿಲ್ಲಪ್ಪ. ದೀಪ ಹಚ್ಚಿದ್ದೀನಿ, ಹಾಕಿದ್ದೀನಿ ಅಂತೆ. ದೀಪ ಹಚ್ಚಾಗಿದೆ ನೋಡಿ, ದೀಪ ಹಚ್ಚಾಗಿದೆ. ಹೊರಗಡೆ ತುಳಸಿ ಹತ್ರನೂ ದೀಪ ಹಚ್ಚಾಗಿತ್ತು. ನಾನಿಲ್ಲಿ ದೋಸೆಗೆ ನೆನೆಸಿಟ್ಟಿದ್ದೆ. ಹಾಗೆ ಇವಾಗ ದೋಸೆ ಹಾಕಬೇಕು. ದೋಸೆ ಹಿಟ್ಟು ರುಬ್ಬಕ್ಕೆ ಗ್ರೈಂಡರ್ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಹಿಟ್ಟು ನೆನೆಸಿರೋದೆಲ್ಲ ಹಾಕಾಯ್ತು. ಇವಾಗ ರುಬ್ಬೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬ್ಯಾಟರ್ ರೆಡಿ ಆಗತ್ತೆ. ಇಲ್ಲಿ ನೋಡಿ, ಅವಳು ಬರೀ ಅಳ್ತಾ ಇರೋದೊಂದೇ ಗೊತ್ತ ಅವಳಿಗೆ. ಅಳ್ಬುಡ್ಕಿ ನಿನ್ನೆ ಎಲ್ಲ ಮೆಹಂದಿ ಹಚ್ಕೊಳ್ಳೋ ಪ್ರೋಗ್ರಾಮ್ ಆಯ್ತು. ಹಾಗೇನೆ ಇವತ್ತು ನೋಡಿ ಕಲರ್ ನಾನು ಹೇಗಂದ್ರೆ ಜಾಸ್ತಿ ಹೊತ್ತು ಇಟ್ಕೊಂಡಿಲ್ಲ, ಆದ್ರೂ ಇಷ್ಟು ಕಲರ್ ಬಂದಿದೆ ಆಯ್ತಾ. ಈ ಕೈದು ತೋರಿಸ್ತೀನಿ. ವೇಟ್, ನಾನು ಇಟ್ಕೊಂಡೇ ಇಲ್ಲ, ಹಚ್ಬಿಟ್ಟು ಹಂಗೆ ತೊಳೆದಿದ್ದಷ್ಟೇ, ಆದ್ರೂ ಇಷ್ಟು ಕಲರ್ ಬಂದಿದೆ. ಹಾಗೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ಜಸ್ಟ್. ಇಲ್ಲಿ ನಮ್ಮಮ್ಮ ಮತ್ತೆ ಮೇಘ ಇಬ್ರು ಸೇರ್ಕೊಂಡು ಉಡಿ ಬಂದಿರೋ ಗೆಸ್ಟ್ಗೆ ಉಡಿ ಕೊಡ್ಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇದನ್ನ ಹಾಕಕ್ಕೆ ನಮ್ಮ ಅರ್ನಾನು ಹೆಲ್ಪ್ ಮಾಡ್ತಾ ಇದ್ದಾಳೆ. ಕರ್ತಾ ಇಲ್ಲಿ ಬ್ಲೌಸ್ ಪೀಸ್ ಮತ್ತೆ ತೆಂಗಿನಕಾಯಿ ಹಾಕ್ತಾ ಇದ್ದಾರೆ. ಈ ಚೀಲದಲ್ಲಿ ಕಂಪ್ಲೀಟ್ ತೆಂಗಿನಕಾಯಿ ಇದೆ ಆಯ್ತಾ. ನೋಡಿ ಪಾಪ ಅವಳೇ ಬ್ರೈಡ್, ಅವಳ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸ್ತಾ ಇದ್ದೇನೆ. ಅದಕ್ಕೆ ಹೆಲ್ಪ್ ಆಗಿ ಇಲ್ಲಿ ನಮ್ಮಮ್ಮ ಬ್ಲೌಸ್ ಪೀಸ್ ಎಲ್ಲ ನಾನು ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ಆಯ್ತಾ, ಅದನ್ನೆಲ್ಲ ಅವಳಿಗೆ ತೆಗ್ದು ಕೊಡ್ತಾ ಇದ್ರು. ಅವಳೆಲ್ಲ ಹಾಕಿ ಪ್ಯಾಕ್ ಮಾಡ್ತಾ ಇದ್ದಾಳೆ. ಮಾಡ್ಲಿ ಬಿಡಿ, ನಾನು ಬೆಳಗಿಂದ ತುಂಬಾ ಕೆಲಸ ಮಾಡಿದ್ದೀನಿ. ಕೆಲಸ ಏನಂದ್ರೆ ಇವಳನ್ನ ಹಿಡಿಯೋದೇ ನನಗೊಂದು ದೊಡ್ಡ ಟಾಸ್ಕ್ ಆಯ್ತಾ. ಬಾ ಇಲ್ಲಿ ಯೋಂಗ,
ನೋಡಿ ಬಂದ್ಲು, ಗುಡು 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 ಗುಡು. ನೋಡಿ ಪರ್ಕೆ ಚಪ್ಲಿ ಎಲ್ಲ ಮನೆ ಒಳಗ್ ತಂದು ಎಸ್ದು ಹೋಗ್ತಾಳವಳು. ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ಅವಳಿಗೆ. ಅರ್ಧ ಜಾಗ ಅವಳದು ಇಡೀ ಆಟ ಸಾಮಾನಿಂದಾನೇ ನಮ್ಮ ಮನೆ ತುಂಬ ಹೋಗಿದೆ ಆಯ್ತಾ. ಅಷ್ಟು ಕಿತಾಪತಿ ಅಂದ್ರೆ ಕಿತಾಪತಿ. ಬಾಯ್, ಟಾಟಾ. ಜಸ್ಟ್ ಇವಾಗ ಮನೆಗೆ ಬಂದೆ ನಾನು. ಒಂದು ಇಲ್ಲೇ ಅಕ್ಕಪಕ್ಕ ಮನೆಗೆ ನಾಳೆ ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡಕ್ ಹೋಗಿದ್ದೆ. ನನಗೆ ಎಷ್ಟು ಶೆಕೆ ಆಗ್ತಾ ಇದೆ. ದಾಂಡೇಲಿ ಆಲ್ಮೋಸ್ಟ್ ತಣ್ಣ ಇರುತ್ತೆ ಈ ಟೈಮಲ್ಲಿ, ಬಟ್ ನೋಡಿ ಫುಲ್ ಸ್ವೆಟ್ ಆಗಿ ಹೋಗಿದ್ದೀನಿ. ಹಾಗೇನೆ ಮನೆ ಹೊರಗಡೆ ಸ್ವಲ್ಪ ಶಾಮಿಯಾನ ಚೇರು ಎಲ್ಲ ಹಾಕಕ್ ಬಂದಿದ್ದಾರೆ. ನಾನು ತೋರಿಸ್ತೀನಿ ಇವಾಗ. ಮನೆ ಫುಲ್ ಏನಂತಾರೆ ಗುಡ್ ವೈಬ್ಸ್ ಆಯ್ತಾ. ನನಗೆ ಈ ವೈಬ್ಸ್ ತುಂಬಾ ಇಷ್ಟ ಆಗ್ತಿದೆ. ಯಾರಿಗಾದ್ರೂ ಹಾಗೆ ಅಲ್ವಾ, ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ ಅಂದ್ರೆ ಎಷ್ಟು ಕೆಲಸ, ಅಷ್ಟು ನಾವು ಇನ್ವಾಲ್ವ್ ಆಗಿರ್ತೀವಿ, ಅಷ್ಟು ಬ್ಯುಸಿ ಇರ್ತೀವಿ, ಆದ್ರೂ ಮನ್ಸಲ್ಲಿ ಏನೋ ಒಂಥರ ಹ್ಯಾಪಿನೆಸ್ ಇರುತ್ತೆ. ಹಾಗೆ ನಾನು ಅಷ್ಟೇ ಇವಾಗ ಇಲ್ಲಿ ಮೇಲ್ಗಡೆ ಮನೇಲಿ ಬಾಡಿಗೆಗಿದ್ದಾರೆ, ಅವ್ರಿಗೂ ಹೇಳಕ್ ಹೋಗಿದ್ದೆ. ಪಕ್ಕದಲ್ಲಿ ಅಕ್ಕಪಕ್ಕ ಒಂದು 4ರಿಂದ 5 ಮನೆ ಹೇಳಕ್ ಹೋಗಿದ್ದೆ. ಹಾಗೆ ಹೇಳ್ಬಿಟ್ಟು ಬಂದೆ ನಾನು ಇವಾಗ ಅಷ್ಟೇ. ಇವಾಗ ಊರಿಂದ ಸ್ವಲ್ಪ ಜನ ಬರ್ತಾ ಇದ್ದಾರೆ, ಅವರಿಗೆ ನಾನು ಹೊರಗಿಂದ ರೊಟ್ಟಿ ಅರೇಂಜ್ ಮಾಡಿಸಿದ್ದೀನಿ. ಅವ್ರು ಬಂದ ತಕ್ಷಣ ಅವರಿಗೆ ರೊಟ್ಟಿ ಊಟ ಕೊಟ್ಬಿಟ್ಟು ಮಲ್ಗಕ್ಕೆ ನಾವಲ್ಲಿ ಲಾಡ್ಜ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಅವ್ರು ಸ್ಟೇ ಆಗ್ತಾರೆ. ಹಾಗೆ ನಾಳೆ ಬೆಳಗ್ಗೆ ಬರ್ತಾರೆ. ನಾಳೆ ಬೆಳಗ್ಗೆ ನಾನು ಏನೇನಾಗತ್ತೆ ಅಂತ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತೀನಿ. ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ, ಬಟ್ ಇಟ್ಸ್ ಓಕೆ. ನನಗಿದು ಇದೊಂಥರ ಖುಷಿ ತಂದ್ಕೊಡ್ತಾ ಇದ್ದೀನಿ ಫಂಕ್ಷನ್ ನನಗೆ. ಹಾಗಾಗಿ ನಿಮ್ಗಳ ಜೊತೆನೂ ನಾನು ಈ ಫಂಕ್ಷನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಮೀನ್ ಫಂಕ್ಷನ್ ವೈಬ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹೊರಗಡೆ ಅಷ್ಟು ತೋರಿಸ್ತೀನಿ ಬನ್ನಿ. ನೋಡಿ ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡಿಟ್ಟಿದ್ದೆ, ಆದರೂ ಅರ್ನ ಅಲ್ಲಿ ಇಲ್ಲಿ ಬಲೂನು ಅದು ಇದು ಅಂತ ಎಲ್ಲ ಹರಡ್ಕೊಂಡು ಕುತ್ಕೊಂಡಿದ್ದಾಳೆ. ಹಾಗೇನೆ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದಾರೆ. ನಮ್ಮ ಕಾಂಪೌಂಡ್ ಆದ್ಮೇಲೆ ನಾನು ಈ ಲೈಟಿಂಗ್ಸ್ ಹಾಕಕ್ಕೆ ನಾನು ತುಂಬಾನೇ ವೇಟ್ ಮಾಡ್ತಿದ್ದೆ ಆಯ್ತಾ. ನನಗೆ ಇದು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಈ ಕಾಂಪೌಂಡ್ ಸ್ಕೆಚ್ ಏನಿದೆ ಅದು ನನ್ನ ಡ್ರೀಮ್ ಆಗಿತ್ತು. ಈ ಸೈಡು ಅಷ್ಟೇ ಕಂಪ್ಲೀಟ್ ಕಾಂಪೌಂಡ್ಗೆ ನಾನು ಈ ತರ ಡಬಲ್ ಸೈಡೆಡ್ ಲೈಟ್ಸ್ ಹಾಕ್ಸಿದ್ದೀನಿ. ಆಕ್ಚುಲಿ ನನಗಿದು 4 ವೇಸಲ್ಲಿ ಲೈಟ್ಸ್ ಹಾಕೋದಿತ್ತು, ಬಟ್ ಈ ನಮ್ಮ ಕಾಂಪೌಂಡ್ಗೆ ಮ್ಯಾಚ್ ಆಗೋದಿಲ್ಲ ಅಂತ ನಮ್ಮ ಎಲೆಕ್ಟ್ರಿಷಿಯನ್ಸ್ ಹೇಳಿದ್ರು. ಸೊ ಹಾಗಾಗಿ ಡಬಲ್ ಸೈಡೆಡ್ ಲೈಟ್ಸ್ನ ನಾನು ಹಾಕ್ಸಿದ್ದೀನಿ. ಈ ವಾಲ್ಗೆ ನಾನು ವುಡನ್ ಟೆಕ್ಸ್ಚರ್ ಟೈಲ್ಸ್ ಹಾಕಿದ್ದೀನಿ. ಇದ್ರ ಕಂಪ್ಲೀಟ್ ಪಿಕ್ಚರ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ 4 2 ವೇಸ್ ಲೈಟ್ಸ್ ಬಂದಿದೆ ಟೋಟಲ್ ಕಾಂಪೌಂಡ್ಗೆ. ಹಾಗೆ ನೋಡಿ ನಮ್ಮಮ್ಮ ಇವಳು ಹಿಂದೆ ಓಡಾಡ್ತಾ ಇದ್ದಾರೆ. ನನಗಂತೂ ನಮ್ಮಮ್ಮ ಬಂದಿರೋದು ತುಂಬಾ ಖುಷಿ ಆಗಿದೆ ಆಯ್ತಾ. ಬಿಕಾಸ್ ಅರ್ನನ ಇಟ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ನೋಡಿ ನಾವೆಷ್ಟು ಕೇರ್ ಮಾಡ್ತೀವಿ ಇವಳಿಗೆ. ಅವಳು ಎಲ್ಲಂದ್ರಲ್ಲಿ ಕುತ್ಕೊಳ್ಳೋದು, ಹೇಗಂದ್ರೆ ಹಾಗೆ ಓಡೋದು. ಏಯ್ ಚಪ್ಪಲ್ನ ಯೋಂಗ ಚಪ್ಪಲ್ನ ಬಾಯ್ ಬಾಯ್. ಹಾಗೆ ನೋಡಿ ಅಲ್ಲಿ ಶಾಮಿಯಾನ ಹಾಕ್ತಿರೋದು ಸಹ ಕಾಣಿಸ್ತಾ ಇದೆ ಅಲ್ವಾ. ಚೆನ್ನಾಗಿ ಅನ್ಸುತ್ತಲ್ವಾ ಈ ಫಂಕ್ಷನ್ ವೈಬ್ಸ್ ಎಲ್ಲ. ಅಷ್ಟೇ ಕೆಲಸ ಆಗತ್ತೆ, ಕೆಲಸದ ಅನ್ನೋಕಿನ ಒಂಥರ ಖುಷಿ. ನೋಡಿ ಇದು ಸ್ಪಾಟ್ ಲೈಟ್ 3 ಬಂದಿದೆ. ನಾನು ಹಾಗೆ ನೆಕ್ಸ್ಟ್ ಆ ಬಿಲ್ಡಿಂಗು ಏನಾದರೂ ಲೈಟ್ಸ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ, ಇನ್ನೂ ಡಿಸೈಡ್ ಆಗಿಲ್ಲ. ಹಾಗೆ ಇಲ್ಲಿ ಆಲ್ರೆಡಿ ನಾನು ದೀಪ ಹಚ್ಚಿದ್ದೀನಿ.
ನನಗೆ ನನ್ನ ಮನೆ ಕ್ಲೀನ್ ಮಾಡಿರೋದನ್ನ ನಿಮ್ ಜೊತೆ ತೋರ್ಸಕ್ಕೆ ನನಗೆ ಖುಷಿ ಆಗತ್ತೆ. ನಾಟ್ ಅಷ್ಟು ಕ್ಲೀನು ಅಲ್ಲ, ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಮೆಸ್ಡಪ್ ಆಗಿದೆ. ಇದನ್ನೆಲ್ಲ ಇವಾಗ ಸಾರ್ಟ್ ಔಟ್ ಮಾಡಬೇಕು. ಬಾಯ್. ಹಾಗೇನೆ ಈ ಕಾಂಪೌಂಡ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ, ಇವರು ಸಿವಿಲ್ ಇಂಜಿನಿಯರ್ ದಿನೇಶ್ ಕುಮಾರ್ ಅಂದ್ಬಿಟ್ಟು ನಮ್ಮ ಕ್ಲೋಸ್ ರಿಲೇಟಿವ್ ಆಗಿರ್ತಾರೆ. ಅವರು ಸಾಗರದಲ್ಲಿ ಸದ್ಗುರು ಕನ್ಸಲ್ಟೆನ್ಸಿ ಅಂತ ಅವ್ರದ್ದೊಂದು ಓನ್ ಫರ್ಮ್ ಇದೆ. ನಾವ್ ಹೇಳ್ದ ಹಾಗೇನೆ ನಮ್ಗೆ ಬೇಕಾದ ಹಾಗೆ ತುಂಬಾನೇ ಒಳ್ಳೆ ಡಿಸೈನ್ ನ ನಮಗೆ ಆರ್ಗನೈಸ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್. ಇವಳು ನೋಡಿ ಒಂದು ಸೆಕೆಂಡ್ ಸಹ ನನ್ ಜೊತೆ ಕುತ್ಕೊಂತ ಇಲ್ಲ, ಆಯ್ತಾ. ಇವಾಗ ತಾನೇ ಅವ್ನು ಬೆಳಗಾವಿಂದ ಬಂದಿದ್ದಾನೆ. ಅವನಿಗೆ ನೋಡಿ 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 ನನ್ ಮಾತ್ ಸಹ ಕೇಳಕ್ ರೆಡಿ ಇಲ್ಲ ಅವಳು. ಇವಳಿಗೆ ಇನ್ನೆಂತ ಬ್ರೈಡೋ ಏನು, ನಾನು ಹೇಳ್ತಿದ್ದೀನಿ ಏನು ಕ್ಲೀನ್ ಮಾಡಬೇಡ ಅಂತ, ಆದ್ರೂ ನೋಡಿ ಏನೇನೋ ಮಾಡ್ತಾ ಕುತ್ಕೊಂಡಿದ್ದಾಳೆ ಕೆಲ್ಸ. ಹಂಗ ಇವಳು ನೋಡಿ, ಇವಳು ಬ್ಯಾಗ್ ಹಾಕೊಂಡು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ. ಹಂಗೆ ಅದಾವ ಶಾನ್ ಬಂಗಾರಿಯೋ ಹಂಗ ಹಂಗ ಪಳಂಗ. ಹಾ ಬಾಯ್ ಬಾಯ್ ಬಾಯ್. ಎಲ್ಲೋ ಹೋಗ್ತಾಳಂತೆ ಬ್ಯಾಗ್ ತಗೊಂಡು. ಹೋಗ್ಲಿ, ಓದ್ಲು. ಬಾಯ್. ಇಲ್ಲ, ಆಕ್ಚುಲಿ ನಾವು ರೆಂಟ್ಗೆ ಸ್ವಲ್ಪ ಬೆಡ್ ಹಾಗೆ ಬೆಡ್ ಶೀಟ್ಸ್, ಸ್ವಲ್ಪ ಪಿಲ್ಲೋ ತಗೊಂಡ್ ಬಂದಿದ್ವಿ ರೆಂಟ್ಗಂತ. ಅದು ಯಾಕಂದ್ರೆ ರಿಲೇಟಿವ್ಸ್ ತುಂಬಾ ಬರ್ತಾ ಇದ್ದಾರೆ, ಹಾಗಾಗಿ ನಮ್ಮ ಮನೇಲಿರೋ ಬೆಡ್ಸ್ ಎಲ್ಲ ಸಾಕಾಗೋದಿಲ್ಲ ಅಂತ ರೆಂಟ್ಗೆ ತರಿಸಿದ್ವಿ. ಇಲ್ಲೇ ಪಕ್ಕ ಒಂದು ಏನು ಲಾಡ್ಜ್ ಇದೆ ಆಯ್ತಾ, ಸ್ಟೇಟ್ ಲಾಡ್ಜ್ ಅಂತ, ಅಲ್ಲಿಂದ ನಾವು ತರಿಸ್ತಾ ಇದ್ವಿ. ಎರ್ಟಿಗ ಡಿಕ್ಕಿಯಲ್ಲಿ ನೋಡಿ, ನಾನು ಒಮ್ಮೆ ತೋರಿಸ್ತೀನಿ. ನಡೀತಾ ಲೈಟ್ ಗಾಲು ಜತ್ಕಿಪಳೆ. ಜಾಸ್ತಿ ಏನಿಲ್ಲ, ಒಂದು 6 ಪೇರ್ಸ್ ಅಲ್ವಾ, 7 ಪೇರ್ಸ್. ಓಕೆ, 7 ಪೇರ್ಸ್ ಬೆಡ್ ಹಾಗೆ ಬೆಡ್ ಶೀಟ್ಸ್ ಮತ್ತೆ ಪಿಲ್ಲೋಸ್ ತಗೊಂಡ್ಬಂದಿದ್ದಾರೆ. ಪಾಪ ಅದನ್ನ ಮನೆ ಒಳಗೆ ಅರ್ನವ್ರ ಪಪ್ಪ ಹಾಗೆ ನನ್ನ ತಮ್ಮ ಒಂದೊಂದಾಗೇನೆ ತಗೊಂಡೋಗ್ತಾ ಇದ್ದಾರೆ. ನಾನು ಹೆಲ್ಪ್ ಮಾಡ್ತಿದ್ದೆ, ಬಟ್ ಬೆಳಗಿಂದ ನನಗೂ ಸ್ವಲ್ಪ ಜಾಸ್ತಿನೇ ಕೆಲಸ ಆಗಿದೆ. ಸೊ ಹಾಗಾಗಿ ಅವ್ರು ನನಗಂದ್ರು ನಾವು ತಗೊಂಡೋಗಿಡ್ತೀವಿ ಅಂತ. ಹಾಗೆ ಇವಾಗ ತಾನೇ ಜಸ್ಟ್ ಮಡ್ಗಾವಿಂದ ನಮ್ಮ ಮನೆಯವರ ಮಾವ ವೆಂಕಟೇಶ್ ಮಾಮ ಮತ್ತೆ ಸುಷ್ಮಾ ಮಮ್ಮಿ ಅಂತ ಜಸ್ಟ್ ಇವಾಗ ತಾನೇ ಬಂದಿದ್ದಾರೆ. ಹಾಯ್ 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 ಸುಷ್ಮಾ ಮಮ್ಮಿ. ಅದೇ ನಾನು ಜಸ್ಟ್ ಇವಾಗ ತಾನೇ ಊಟಕ್ಕೆಲ್ಲ ಅರೇಂಜ್ ಮಾಡಿದೀನಿ. ಜಾಸ್ತಿ ಏನು ಮಾಡಕ್ ಆಗಿಲ್ಲ ನನಗೆ. ಜಸ್ಟ್ ಏನು ಜೋಳದ ರೊಟ್ಟಿ ತರಿಸಿದ್ದೀನಿ, ಜೋಳದ ರೊಟ್ಟಿ ಹಾಗೇನೆ ಎಣ್ಗಾಯಿ ತರಿಸಿದ್ದೀನಿ. ಮತ್ತೆ ನಾನು ಬೆಳಗ್ಗೆ ಮಶ್ರೂಮ್ದು ಸಾಂಬಾರ್ ಮಾಡಿದ್ನಲ್ಲ, ಅದು ಸಹ ಇದೆ. ಇವಾಗ ಊಟಕ್ಕೆ ರೆಡಿ ಮಾಡೋದು. ಇವಾಗ ಕುಮಟದಿಂದ ದರ್ಶನ್ ಅವರ ಇಬ್ರು ಚಿಕ್ಕಮ್ಮ ಬಂದಿದ್ದಾರೆ, ಹಾಗೆ ಅವ್ರ ಮಕ್ಕಳು. ಅವರು 5 ಗಂಟೆಗೇನೋ ಹೊರಟಿದ್ರಂತೆ, ಮಧ್ಯ ಯಲ್ಲಾಪುರದಲ್ಲಿ ಬ್ರೇಕ್ ತಗೊಂಡ್ರು. ಸೊ ಹಾಗಾಗಿ ಇಲ್ಲಿ ಬಂದು ರೀಚ್ ಆಗೋದು 10:30 ಆಗಿದೆ. ಜಸ್ಟ್ ಬಂದಿದ್ದಾರೆ. ಹಾಯ್ 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 ಹಾಯ್. ಫೈನಲಿ ಎಲ್ಲರೂ ಬಂದು ಊಟ ಮಾಡಿ ಮಲ್ಕೊಂಡಾಯ್ತು. ಇನ್ನು ನಾಳೆಗೆ ಬೇಗ ಎದ್ದು ಪ್ರಿಪ್ರೇಷನ್ಸ್ ಮಾಡಬೇಕು. ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ, ಬಟ್ ರೆಡಿ ಆಗಿಬಿಟ್ಟು ಏನು ರೆಸಾರ್ಟಲ್ಲಿ ಇದೆ ಎಂಗೇಜ್ಮೆಂಟ್, ಅಲ್ಲಿ ಹೋಗಿ
ಏನ್ ರೆಡಿ ಮಾಡ್ಕೊಳ್ಳೋದಿದೆ ಅಲ್ವಾ, ಸೊ ಹಾಗಾಗಿ ಮಲ್ಕೊಳ್ಬೇಕು. ಬೇಗ ಮಲ್ಕೊಳ್ಬೇಕಂತ ಹೇಳ್ತೀವಿ, ಬಟ್ ಮನೇದು ಫಂಕ್ಷನ್ ಅಂದ್ರೆ ಹಾಗೆ ಅಲ್ವಾ, ನಮಗೆ ಸ್ವಲ್ಪ ಕೆಲಸ ಇರತ್ತೆ. ಹಾಗೆ ಎಲ್ಲರೂ ಬಂದು ಆಲ್ಮೋಸ್ಟ್ ಮಲ್ಕೊಂಡಾಯ್ತು, ನಾನು ಯಾಕೆ ಮಲ್ಕೊಬೇಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬೈ ಬೈ.